ಟೈಮ್ ಆಯ್ತು, ಬೇಗ ಬನ್ನಿ. ಏನ್ ಪಾಪ ಮಾಡಿದ್ವೋ ಏನೋ, ಅತ್ತೆ ಮನೆಗೆ ಈ ರೀತಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಲ್ಪನಾ, ನಡಿಯಮ್ಮ. ಅಕ್ಕ, ಒಂದ್ ನಿಮಿಷ. ನಿನ್ ಹಣೆಲ್ ಕುಂಕುಮ ಇಲ್ದಿದ್ರೆ ಒಂಥರ ಕಾಣಿಸ್ತೀಯ. ಸರಸ್ವತಿ, ಏನ್ ಮಾಡ್ತಾ ಇದೀಯಾ? ನಿಮ್ಮ ಅಕ್ಕ ಕುಂಕುಮ ಇಟ್ಕೋಬಾರ್ದಮ್ಮ. ಯಾಕೆ? ತಾಳಿ ಸೌಭಾಗ್ಯ ಕಳ್ಕೊಂಡವ್ರು ಕುಂಕುಮ ಇಟ್ಕೋಬಾರ್ದೆ, ಕುಂಕುಮ ಇಟ್ಕೋಬಾರ್ದು. ಕಲ್ಪನಾ, ನಡಿಯಮ್ಮ. ಇಳಿಯಮ್ಮ. ಲಗೇಜ್ ತಗೊಂಡು ಎಲ್ಲೂ ನುಗ್ತಾ ಇದ್ದೀರಾ? ನಿಮ್ಮನೆಗೆ ಬರ್ತಾ ಇದೀವಿ ಬೇಗ್ರೆ. ಅರಿಶಿನ ಕುಂಕುಮ ಜೊತೆ ಕರ್ಕೊಂಡ್ಬರ್ಬೇಕಾದವಳನ್ನ ಮುಂಡೆ ಕರ್ಕೊಂಬತ್ತಾ ಇದ್ದೀರಾ? ಬೇಗ್ರೆ, ಯಾಕೆ ನಿಮ್ ಮಗಳು ಮುಂಡೆ ಅಲ್ದಲೆ ಬುತ್ತಾ ಇದ್ದೇನಾ? ಯಾವ ಅನಿಷ್ಟ ಮುಹೂರ್ತದಲ್ಲಿ ತಾಳಿ ಕಟ್ಟಿಸ್ಕೊಂಡ್ಲು, ಬಂಗಾರದಂತ ನನ್ನ ಮಗನ ನುಂಗಿ ನೀರ್ ಕುಡ್ಕೊಂಡ್ಲು. ಈ ದರಿದ್ರ ಶನಿ ನಮ್ಮನೆಗೆ ಬೇಡ, ನಿಮ್ಮನೆಗೆ ಕರ್ಕೊಂಡೋಗಿ. ಮದುವೆ ಆದ ಹೆಣ್ಣಿಗೆ ಅತ್ತೆ ಮನೆನೆ ಹುಟ್ಟಿದ ಮನೆ. ಅಂದ್ರೆ ಅವಳು ಇಲ್ಲೇ ಬಿಡ್ಬೇಕು ಅಂತನಾ ಕರ್ಕೊಂಡು ಬಂದಿರೋದು? ಅದಕ್ಕೆ ನನ್ನ ಮಗ ಸತ್ತೋದ. ಅವಳು ನಿಮ್ ಸೊಸೆ, ನಿಮ್ಮನೇಲೆ ಇರ್ಬೇಕು. ನನ್ನ ಮನೇಲಿ ಯಾರ್ಯಾರು ಇರ್ಬೇಕು ಅಂತ ನಿರ್ಧಾರ ಮಾಡ್ಬೇಕಾಗಿರೋದು ನಾನು. ಅಣ್ಣ, ಇಲ್ಲಿ ಗಂಡ ಮಗಳು ಅಳಿಯ ಬಿಟ್ರೆ ಬೇರೆ ಯಾವ ಅಣ್ಣನೂ ಇಲ್ಲ. ಅಂದು ಮಾತ್ರಕ್ಕೆ ಇವಳು ನಿಮ್ ಸೊಸೆ ಆಗದೆ ಇರ್ತಲ್ಲ. ನನ್ನ ಮಗಳು 2 ಹೊತ್ತು ಅಡಿಗೆ ಕೆಲಸ ಮಾಡ್ಕೊಂಡು ನಿಮ್ ಮನೆಯಲ್ಲಿ ಬಿದ್ದಿರ್ತಾಳೆ. ಕೆಲಸದವಳಿಗೆ ತಗಳನ್ನ ಹಾಕ್ದಂಗೆ 2 ಹೊತ್ತು ಅನ್ನ ಹಾಕಿದ್ರೆ ಸಾಕು. ಕೆಲಸದೊಳ್ ಇಟ್ಕೊಳ್ಳೋವಷ್ಟು ಸಂಪಾದನೆ ಆಗ್ಲಿ ಶ್ರೀಮಂತಿಕೆ ಆಗ್ಲಿ ನಮ್ಗಿಲ್ಲ ರೀ. ಹೆತ್ತೋರ್ಗೆ ಅವಳು ಭಾರವಾಗಿರ್ಬೇಕಾದ್ರೆ ಯಾವ ಸಂಬಂಧನೂ ಇಲ್ದಲೇ ಇರೋ ನಮ್ಗೆ ಯಾಕ್ರಿ ಅವಳನ್ ಸಾಕೋ ಉಸಾಬರಿ? ಬೀಗ್ರೆ, ನಮಗಿರೋ ಆತಂಕ ಅವಳು ಹೊಟ್ಟೆಗೆ ಹಾಕೋ ಅನ್ನಕ್ಕಲ್ಲ. ವಯಸ್ಸಿಗೆ ಬಂದ ವಿಧವೆ ಮಗಳು ಹುಟ್ಟಿದ ಮನೇಲೆ ಇದ್ರೆ ಮುಂದೆ ಬರೋ ಸಮಸ್ಯೆಗಳಿಗೆ ಆ ಸಮಸ್ಯೆ ಇಲ್ಲಿ ಬರ್ದಂಗಿರುತ್ತಾ? ಬೆಳಗಾಗಿ ಎದ್ದು ಕೂಡ್ಲೆ ಇವಳು ಅನಿಷ್ಟ ಮುಖಾನ ಅಕ್ಕ ಪಕ್ಕದವ್ರಿಗೆ ತೋರಿಸಿ ನಾನ್ ಕ್ಯಾಕರಿಸಿ ಮುಖಕ್ಕೆ ಆಕ್ಫು ಅಂತ ಉಗಿಸ್ಕೊಳ್ಳ. ನಿಮ್ಮ ಮಗಳು ಲಕ್ಷಣವಾಗಿದ್ದಾಳೆ. ಮೇಲಾಗಿ ಉಪ್ಪು ಖಾರ ಹುಳಿ ತಿನ್ನೋ ಫ್ಯಾಮಿಲಿ ಬೇರೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಹೊಟ್ಟೆನ ಟುರ್ರ್ ಅಂತ ಮುಂದಕ್ಕೆ ಬರ್ಸ್ಕೊಂಬಿಟ್ರ? ಇವಳು ನನ್ನ ಮಗಳು ನೀತಿ ಮಾರ್ಗದಲ್ಲಿ ನಡೀತಾಳೆ ಹೊರತು ಪ್ರಾಣ ಹೋದ್ರು ತಪ್ಪು ದಾರಿನ ತುಳಿಯೋಲ್ಲ. ಬುದ್ಧಿ ಬುದ್ಧಿ, ಅಷ್ಟು ನಂಬಿಕೆ ಇರೋರು ನಿಮ್ ಮಗಳನ್ನ ನಿಮ್ ತಲೆ ಮೇಲೆ ಕೂರಿಸ್ಕೊಳ್ಳಿ. ನಮ್ ತಲೆ ಕಟ್ಟಕ್ಕೆ ಯಾಕೆ ನೋಡ್ತಾ ಇದ್ದೀರಾ? ನಿಮ್ಮ ಸೊಸೆ ಆಗಿರೋದ್ರಿಂದ, ನಿಮ್ಮ ಮನೆಯೇ ಅವಳ ಮನೆ ಅಂತ ತಿಳ್ಕೊಂಡಿರೋದ್ರಿಂದ. ನನ್ನ ಮಗ ಯಾವತ್ತು ಸತ್ತೋದ್ನೋ ಅವತ್ತೇ ಈ ಸಂಬಂಧನೂ ಸತ್ತೋಯ್ತು. ಏನಂದ್ರೆ ಹೆತ್ತ ಮಗನ ಕಳ್ಕೊಂಡಿದ್ದೀವಿ, ಈಗ ಸೊಸೆನೂ ದೂರ ಮಾಡ್ಬೇಡ್ರಿ. ಏಯ್, ನೀನ್ ಬಾಯಿ ಮುಚ್ಕೊಂಡು ಒಳಗಡೆ ಹೋಗ್ ಸಾಯಿ. ರೀ, ಮನೆ ಬಾಗಿಲಿಗೆ ಬಂದಿರೋ ಸೊಸೆನ ಒಂದ್ 4 ದಿವಸ ಇಟ್ಕೊಂಡ್ ಕಳ್ಸ್ಕೊಡೋಣ ರೀ. ಮತ್ತೆ ಮಾತಾಡ್ತಾ ಇದ್ಯಾ? ಏಯ್, ಅತ್ತೆ ತತ್ತೆ ಸಂಬಂಧ ಬೆಳ್ಸಕ್ ಬಂದ್ಬಿಟ್ಟು ನನ್ನ ಮಗಳನ್ನ ತರ್ತೀಯ? ನಿಮ್ದಮ್ಮಯ್ಯ ಅಂದಿನಿ. ನೋಡ್ತೀಯ ಅನ್ನಪೂರ್ಣ, ಇವನಿಗೆ ಇಷ್ಟ ಇದ್ರೆ ಇರು ಅನ್ಬೇಕು, ಇಲ್ಲ ಅಂದ್ರೆ ಹೋಗು ಅನ್ಬೇಕು. ನನ್ನ ಮಗಳ ಮೇಲೆ ಕೈ ಮಾಡೋ ಅಧಿಕಾರನ ಇವನಿಗೆ ಯಾರೇ ಕೊಟ್ಟಿದ್ದು? ಇಷ್ಟೊಂದು ಪೊಗರು ಪೌರುಷ ಇರೋರು ನನ್ ಮನೆ ಬಾಗಿಲಿಗೆ ಯಾಕ್ರೋ ಬಂದ್ರಿ? ನೀನೊಬ್ಬ ಮನುಷ್ಯ ಅಂತ ಬಂದ್ವಿ. ತಾಳಿ ಸೌಭಾಗ್ಯ ಕಳ್ಕೊಂಡ ಸೊಸೆನ ಮಗಳ ತರ ಆದರ್ಸ್ತೆ ಅಂತ ಬಂದ್ವಿ. ವಯಸ್ಸಿಗೆ ಬಂದಿರೋರ್ನ ಆದರ್ಶಕ್ಕೆ ಬೇಕಾದಷ್ಟು ಜನ ಅವ್ರೆ, ಅಲ್ಲಿ ಕರ್ಕೊಂಡೋಗ್ ಬಿಡು. ನೀನೊಬ್ಬ ಮನುಷ್ಯ, ಪಶು. ನಿನಗೂ ಒಬ್ಳು ಮಗಳಿದ್ದಿದ್ರೆ, ಅವಳಿಗೂ ಈ ತರ ಆಗಿದ್ದಿದ್ರೆ ನನಗ್ ಮಗಳೇ ಇಲ್ಲ. ಏಯ್ ಏಯ್, ಇದಕ್ಕೆ ಜನ್ಮ ಕೊಟ್ಟವಳು ಹೆಣ್ಣು ಕಣೋ, ನಿನ್ನ ಜೀವನಾನ ಹಂಚಿಕೊಂಡವಳು ಹೆಣ್ಣು ಕಣೋ, ನಿನ್ನ ವಂಶೋದ್ಧಾರಕನ ಹೆತ್ತು ಕೊಟ್ಟವಳು ಹೆಣ್ಣು ಕಣೋ. ಅಂತ ಹೆಣ್ಣನ್ನ ಅವಮಾನ ಮಾಡ್ತಾ ಇದೀಯಾ? ಆ ಹೆಣ್ಣಿನ ಉಸಿರು ನಿನಗ್ ತಟ್ಟದೆ ಬಿಡಲ್ಲ ಕಣೋ, ತಟ್ಟದೆ ಬಿಡಲ್ಲ. ಏಯ್, ತಟ್ಲಿ ಬಿಡ್ಲಿ, ಮರ್ಯಾದೆಯಿಂದ ಜಾಗ ಖಾಲಿ ಮಾಡು. ಬಿಡ್ತೀವಿ, ಆದ್ರೆ ಒಂದ್ ಮಾತು, ಕಾನೂನಿನ ಪ್ರಕಾರ ತಾಳಿ ಕಟ್ಟಿದ್ಮೇಲೆ ಕಟ್ಕೊಂಡವಳ ಸಾಯೋವರೆಗೂ ಸಾಕ್ಬೇಕಾದ್ದು ನಿಮ್ಮ ಹೊಣೆ. ಆ ಮಾತನ್ನ ಸತ್ತೋದ್ ನನ್ ಮಗನ ಕೇಳ್ಕೊಳ್ಳಿ. ನಾವು ವರದಕ್ಷಿಣೆ ಕೊಟ್ಟಿದ್ದು ಸತ್ತೋಗಿದ್ ನಿಮ್ ಮಗನ ಕೈಗಲ್ಲ, ನಿಮ್ ಕೈಲಿ. ಅಂದ್ರೆ ಅಂದ್ರೆ ಇವಳನ್ನ ಸೊಸೆಯಾಗಿ ನಿಮ್ ಮನೇಲಿ ಇಟ್ಕೊಂಡ್ರೆ ಸರಿ, ಇಲ್ಲದೆ ಹೋದ್ರೆ ಇವಳನ್ನ ಸೊಸೆ ಮಾಡ್ಕೊಳಕ್ ತಗೊಂಡಿದ್ರೆ ದುಡ್ಡು ಅದು ವಾಪಸ್ ಕೊಡ್ಬೇಕಾಗತ್ತೆ. ನನ್ನ ಮಗ ಹುಟ್ಟಿದಾಗ್ನಿಂದ ಅವ್ನ ಕೆಲ್ಸಕ್ಕೆ ಸೇರೋವರೆಗೂ ಅವನಿಗೆ ನಾನ್ ಮಾಡಿದ ಖರ್ಚೆಲ್ಲ ಒಳಗೆ ಹುಣಸೆಹಣ್ಣು ಕಿವಿಸಿದಾಗ ನನ್ನನ್ನ ಆಜೀವ ಪರ್ಯಂತ ಸಾಕ್ಬೇಕಾಗಿದ್ ನನ್ನ ಮಗನ್ನ ನನ್ನಿಂದ ದೂರ ಮಾಡಿದ ತಪ್ಪಿಗೆ ನಮಗ್ ನೀವೇ ಪರಿಹಾರ ಕೊಡ್ಬೇಕು. ಹಾಗಾದ್ರೆ ವರದಕ್ಷಿಣೆ ದುಡ್ಡು ಕೊಡಲ್ವಾ? ನಾನ್ ಸತ್ರ ಕೊಡಲ್ಲ ಕಣ್ರೋ, ಅದೇನ್ ಮಾಡ್ಕೊತೀರ ಮಾಡ್ಕೋ ಹೋಗಿ. ಬಿಕ್ನಾಸಿ ನನ್ ಮಗನೇ, ಆ ದುಡ್ಡನ್ನ ನಿನ್ನಿಂದ ಹೇಗೆ ವಸೂಲಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಲೇ. ಹೋಗಲೋ ಸದಾರಾಮೆ,
ಮನೆ ಸೊಸೆ ಅಂತಾನೂ ನೋಡ್ದೆ ಮನೆಯಿಂದ ಆಚೆ ಇಟ್ಬಿಟ್ಟ ದರಿದ್ರದವನು. ಮುಚ್ಕಿ ಪಾಪ ಅವ್ರದು, ಪುಣ್ಯ ನಮ್ದು. ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಿಳಿ ಸೀರೆ ಉಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ. ಏನ್ರಿ ನೀವ್ ಹೇಳ್ತಾ ಇರೋದು? ನಿಮ್ಮಪ್ಪ 20,000 ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ದ. 10 ದಿವಸಕ್ಕೆ 1 ಲಕ್ಷ ರೂಪಾಯಿ ಅಂದ್ರೆ 80,000 ರೂಪಾಯಿ ಲಾಭ ತಂದು ಕೊಡ್ತಿದ್ದಾಳೆ. 1,80,000? ಏನ್ ಹೇಳ್ತಿದ್ದೀರಾ? ಅವಳು ಗಂಡ ಸತ್ತಿದ್ದಕ್ಕೆ ಬ್ಯಾಂಕ್ನವರು ಆ ದುಡ್ಡನ್ನ ಅವಳು ಕೊಡ್ತಿದ್ದಾರೆ. ಕೊಟ್ರೆ ಅವಳು ಗಂಡನ್ ಮನೆಗಾಯ್ತು, ಇವಳ್ಗ ಕೊಡ್ತಾರೆ? ಅವನು ಬೆಟರ್ ಆಫ್ ಅಲ್ವಾ, ಅದಕ್ಕೆ ಅವಳು ಕೊಡ್ತಿದ್ದಾರೆ. ಈ ವಿಷಯನ ಅವನು ತಿಳ್ಕೊಳ್ದೆ ಆ ಪಾಪಿ ನನ್ನ ಮಗ ಅವಳನ್ನ ಮನೆಯಿಂದ ಓಡಿಸ್ಬಿಟ್ಟಿದಾನಲ್ಲ. ಈಗ ಆ ದುಡ್ಡೆಲ್ಲ ನಮ್ಗೆ ಪುಚ್ಕೆ ಪುಚ್ಕೆ. ಅರಿಶಿನ ಕುಂಕುಮ ಕಳ್ಕೊಂಡ್ಮೇಲೆ ಆ ದುಡ್ಡು ಯಾತಕ್ಕೆ? ಅನ್ನಪೂರ್ಣ, ದುಡ್ಡಿಲ್ದೆ ಬದುಕೋಕ್ಕಾಗಲ್ಲ. ಸಾಯೋವರೆಗೂ ಬದುಕೇ ಇರ್ಬೇಕಲ್ಲ. ಹೌದು, ಎಷ್ಟು ಕಾಲ ಹೀನವಾದ ಬದುಕನ್ನ ಬಾಳೋದು ಅಂತ. ಹೀನವಾದ ಬದುಕು ಅಂತ ಅವಳ ದುಡ್ಡು ನೀವು ತಗೊಂಡ್ರೆ ಅವಳು ಹೇಗ್ ಬದುಕ್ತಾಳೆ? ಮುಚ್ಕಿ, ಹೆತ್ತ ಮಗಳಿಗೆ ಒಂದು ತುತ್ತ ಅನ್ನ ಹಾಕದೇ ಇರುವಂತ ದರಿದ್ರನಲ್ಲ ನಿಮ್ಮಪ್ಪ. ಅದು ಆ ಹಣನ ನಾನ್ ಗಂಟು ಮಾಡಿ ಇಟ್ಕೋತೀನಿ ಅಂತಲ್ಲ, ಅದರಲ್ಲೇ ಏನಾದ್ರೂ ಒಂದು ವ್ಯಾಪಾರ ಮಾಡಿ 4 ಕಾಸು ಸಂಪಾದನೆ ಮಾಡ್ಕೊಳ್ಳೋಣ ಅಂತ. ಏನ್ ಹೇಳ್ತಿದ್ದೀರಾ ನೀವು? ಹೌದು ಅನ್ನಪೂರ್ಣ, ಸದ್ಯದಲ್ಲೇ ನಾನು ರಿಟೈರ್ಡ್ ಆಗ್ತಾ ಇದ್ದೇನೆ. ಅವಳು ದುಡ್ಡು ಬಂದ್ಮೇಲೆ ಅವಳು ಮದುವೆಗೆ ಮಾಡಿದ ಸಾಲ, ನಮ್ಮ ಮಮತಾ ಮದುವೆಗಾಗೋ ಖರ್ಚು, ನಮ್ಮಮ್ಮನ ಆಸ್ಪತ್ರೆ ಖರ್ಚು, ಹಾಗೂ ಹೀಗೂ ಏನಾದ್ರೂ ದುಡ್ಡು ಮಿಕ್ಕಿದ್ರೆ ಅವಳಿಗೆ ಅಂತ ಒಂದು ಹೊಲಿಗೆ ಮೆಷಿನ್ ತಕ್ಕೊಟ್ಬಿಟ್ರೆ ಅವಳ ಜೀವನ ಹೇಗೋ ನಡ್ಕೊಂಡು ಹೋಗುತ್ತೆ. ನೀವ್ ಹೇಗಾದ್ರೂ ಈ ರೀತಿ ಆಲೋಚನೆ ಮಾಡ್ತೀರಾ? ಈ ಮನೆ ಯಜಮಾನನಾಗಿ, ಅವಳ ತಂದೆಯಾಗಿ. ಅವಳು ನಮ್ಮ ಮಗಳು ರೀ. ನಿಜ, ನಮ್ಮ ಮಗಳು ಜೀವನ ಪೂರ ನಮ್ ಜೊತೆ ಬಾಳಬೇಕಾದ ಮಗಳು. ಅನ್ನಪೂರ್ಣ. ಬಂದಿದ್ದೀನಿ ಸರ್. ರೂಲ್ಸ್ ಪ್ರಕಾರ ಆಕೆ ಇಲ್ಲಿಗೆ ಬಂದು ಸೈನ್ ಹಾಕದೆ ಹಣ ಕೊಡೋ ಹಾಗಿಲ್ಲ ರೀ. ಗಂಡನ್ ಕಳ್ಕೊಂಡಿರೋ ದುಃಖದಲ್ಲಿ ಊಟ ತಿಂಡಿ ಬಿಟ್ಟು ಕೊರಗ್ತಾ ಇದ್ದಾಳೆ ಸರ್. ಮನೆಯಿಂದ ಹೊರಗೆ ಬರಕ್ ಆಗದೆ ಇರೋಳು ಇನ್ನು ಬ್ಯಾಂಕ್ನವ್ರಿಗೂ ಹೇಗ್ ಬರ್ತಾಳೆ ನೀವೇ ಹೇಳಿ ಸರ್. ಅದೇನೋ ಸರಿ, ಆದ್ರೆ ಸರ್, ನಿಮ್ಮ ಒಡ ಹುಟ್ಟಿದವಳು ಅಂತ ತಿಳ್ಕೊಂಡು ಈ ಸಹಾಯ ಮಾಡಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಸರ್. ಸರಿ ಸರಿ. ಕೃಷ್ಣ. ಎಸ್ ಸರ್. ಏನ್ ಸರ್? ನಮ್ ವಿಜಯ್ ಕೊಡ್ಬೇಕಾದ ಹಣದ ವಿವರ ಎಲ್ಲ ಇದ್ರಲ್ಲಿದೆ, ಲೆಕ್ಕ ನೋಡಿ ಕೊಟ್ಟು ಕಳ್ಸಿ. Bye.